ಬವಲ್ಲಾಲ್ ಗುರುಜಿಯವರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಈ ರೀತಿ ಚಿನ್ಮುದ್ರೆ ಇರಬೇಕು. ಬೆನ್ನು ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ಈಗ ಅ ಓಮ ಮೂಸ ಓಮ 3 ಅಕ್ಷರಗಳ ಮುಖಾರಂಭ ಮಾಡೋಣ. ಸಂಗೀತದೊಂದಿಗೆ ಮ್ಯೂಸಿಕವನ್ನು ರನ್ನಿಂಗ್ ಮಾಡೋಣ. ಈಗ ಈ ರೀತಿ ನಿಧಾನವಾಗಿ ಗಾಳಿಗಳನ್ನು ಖುಷಿ ಖುಷಿಯಾಗಿದೆ. ನಿಧಾನವಾಗಿ ನಿಮ್ಮ ಶಕ್ತಿ ಅನುಸಾರ చేసి ఇక చేయడానికి వెళ్తాను. एक दो एक दो एक दो एक दो एक दो सत्तावन विचारों सत्तावन विचारों सबसे dua dolar itu masa bilang ini
change. Change. ಈ ರೀತಿ ಮುಂಗಡೆ ಸ್ವಲ್ಪ ಮುಂಗಡೆ ಅಂತ ಕೈಯಲ್ಲಿ ಲೋಡ್. Change. Change. Yes. Change. एक, दो, तीन, चार, एक, दो, तीन, चार, एक, दो, तीन, चार, एक, दो, तीन, चार, एक, दो. ಈಗ ನಿಂತ ಆಸನವನ್ನು ಇಲ್ಲಿ ಸ್ವಲ್ಪ ಕಾಲಿನ ಮತ್ತು ಮೊದಲ ಯೋಗವನ್ನು ಈ ರೀತಿ ಕಾಲಿನ ರೊಟೇಟ್ ಮಾಡೋದು, ಕೈ ಕಾಲನ್ನು ಈ ರೀತಿ ಸಡಿಲಿಸುವುದು. Reverse. ಈ ರೀತಿ ಕಾಲನ್ನು ಹೋಗಬೇಕು, ಎಡಗಾಲನ್ನು ಈ ರೀತಿ ತಿರುಗಿಸಬೇಕು. ಈ ರೀತಿ ವೀರಭದ್ರಾಸನ ಸುತ್ತವಾಗಿ ಕೈಗಳನ್ನು ಈ ರೀತಿ ಮುಂದೆ ಇಡಬೇಕು.
ಹೆಚ್ಚೆಚ್ಚಿಗೆ ಆಸನದಲ್ಲಿ ಆಸಕ್ತಿಯನ್ನು ನೀಡಬೇಕು. ಮುಂದೆ ಒಳ್ಳೆಯ ಪರಿಣಾಮವನ್ನು ಕೊಡ್ತದೆ. ಇದು ಈಗ ಇದನ್ನೇ ಎಡಗೈನ ಈ ರೀತಿ ಬಲಗಾಲ ಎಡಗಾಲ ಈ ರೀತಿ ಇರಬೇಕು. ಇದು ಬಲಗಾಲ ಹೀಗೆ ಹೀಗೆ ಇದು ನಿಧಾನವಾಗಿ ಏನು ಮಾಡಬೇಕು, ನಿಮ್ಮ ಶಕ್ತಿ ಅನುಸಾರ ನಿಧಾನವಾಗಿ ಕೈಗಳನ್ನು ಮೂಡಬೇಕು ಈ ರೀತಿ. ಅದನ್ನು ನಿಧಾನವಾಗಿ ಬಲಗಾಲ ಮೇಲುಗಡೆ ಆಗ್ತದೆ, ಬಲಗೈ ಮೇಲುಗಡೆ ಆಗ್ತದೆ. ನಮ್ಮ ದೃಷ್ಟಿ ಬಲಗೈ ಕಡೆ ಇದೆ. ಹಾಗೆ ಹೆಚ್ಚು ಮುಂದಕ್ಕೆ ಆಗ್ತದೆ. ಬಹಳಷ್ಟು ಈ ಆಸನದಿಂದ ಲಾಭ ಆಗ್ತದೆ. ಆದರೆ ಈಗ ಚೇಂಜ್ ಮಾಡೋಣ. ಬಲಗೈನ ಮೂರು ಈ ರೀತಿ ಕೈಯನ್ನು ಫಸ್ಟ್ ಬರ್ತೀವಿ. ಬಲಗಾಲ ಹೀಗೆ ಆಮೇಲೆ ಮೇಲ್ಗಡೆ ಬೆನ್ನಿನ ನೋವು ನಿವಾರಣೆ ಆಗ್ತದೆ. ಅದಷ್ಟೇ ನಮಗೆ ಮಾತಾಡೋದು ನಿಮ್ಮ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿರುತ್ತೆ. ರಕ್ತ ಸಂಚಾಲನೆ ಆಗೋದ್ರಿಂದ ಆಟಗಾರರಿಗೆ ಬಹಳಷ್ಟು ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಟ್ರಿಂದನೇ ನಮಗೆ ಹಾರ್ಟ್ ಅಟ್ಯಾಕ್ಗಳು ಆಗುವಂಥ ಸಂಭವಗಳು. ಅದಕ್ಕೆ ಯಾವಾಗ ನಾವು ನಿಧಾನವಾಗಿ ಪ್ರಾಣಾಯಾಮಗಳನ್ನು ಹೆಚ್ಚಾಗಿ ಯಾವುದೇ ಯೋಗಾಸನಗಳನ್ನು ಕಲಿಯಬೇಕಂತಂದ್ರೆ ಗುರುವಿನ ಮೂಲಕ ಕಲಿಬೇಕು. ತೊಂದರೆಗಳಿದ್ದವು ಮೊದಲೇ ಯೋಗವನ್ನು ಗುರುಗಳ ವಿಷಯವನ್ನು ಯೋಗ ಕಲಿಯಬೇಕು. ಈಗ ತಾಡಾಸನ ಮಾಡೋಣ. ಎರಡು ಕಾಲುಗಳಿಗೆ ಈ ರೀತಿ ಲಾಕ್ ಮಾಡಿ ನಿಧಾನವಾಗಿ ಮೇಲ್ಗಡೆ ಎತ್ತಿದ ನಂತರ ನಮ್ಮ ದೃಷ್ಟಿ ಎದುರುಗಡೆ ಇದೆ. ನಮ್ಮ ಎರಡೂ ಕೈಗಳು ಸೀಮಿತ ಸಾಧ್ಯಾದಷ್ಟು ಪ್ರಯತ್ನ ಮಾಡ್ತೀವಿ. ಕೂಡಿ ಹರಿಸೋದು ಕಿವಿಗಳಿಗೆ ಹಾಕ್ಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ಇರಬೇಕು. ಇದನ್ನು ಮಾಡೋದ್ರಿಂದ ವಿದ್ಯಾರ್ಥಿ ವಯಸ್ಸು ಮಾಡೋ ಶಕ್ತಿ ಜಾಸ್ತಿ ಆಗಿದೆ. ಶಿಫ್ಟ್ ಕಡಿಮೆ ಆಗ್ತದೆ. ಇದರಿಂದ ಬೇಕಾಗುತ್ತೆ. ಇದು ಇಷ್ಟ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲವನ್ನು ಎತ್ತಿ ಬಲಗಾಲವನ್ನು ಪಡೆಯಬೇಕು. ಇದಕ್ಕೆ ಮೊದಲು ನಿಧಾನ ಮಾಡಿ ಬ್ಯಾಲೆನ್ಸ್ ಇಟ್ಕೋಬೇಕು. ಬ್ಯಾಲೆನ್ಸ್ ನಂತರ ನಿಧಾನವಾಗಿ ಮಾಡಬೇಕು. ಕೈಗಳನ್ನು ನೀಡಬೇಕು. ಇನ್ನು ಬಲಗಾಲನ್ನೆತ್ತಿ ಎಳೆಯ ಚೆನ್ನಾಗಿ ಬ್ಯಾಲೆನ್ಸ್ ಬಂದ ನಂತರ ಕೈಗಳನ್ನು ಕೆಳಗಡೆ ಹಾಕಿ. ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ಬೋದು.
ಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ಕೈಗಳಲ್ಲಿ ಇಟ್ಟುಕೊಂಡು ಸಾಧ್ಯಾದಷ್ಟು ಕಾಲಗಳನ್ನು ಪೂಜ ಪ್ರಯತ್ನ ಮಾಡಿ. ಇಲ್ಲ ಅಂದರೆ ನಿಮಗೆ ಎಷ್ಟು ಬೇಕೋ ನಿಮ್ಮ ಶಕ್ತಿ ಅನುಸಾರ ಇರಬೇಕು. ಇವಾಗ ಈ ರೀತಿಯರು ಇದು ಸಮಾನವಾಗಿರುತ್ತೆ. ಎಲ್ಲೂ ಕೈಗಳು ಸಾಧ್ಯಾದಷ್ಟು ಮೇಲೆ ಇರ್ತದೆ. ಎಷ್ಟು ಸಾಧ್ಯಾದಷ್ಟು ಮೇಲೆ ಆಮೇಲೆ ಬೇರೆ ಕೈಗಳನ್ನು ನಿಧಾನವಾಗಿ ನಮ್ಮ ಕಾಲಿನ ಸನಿಗೆ ತರಬೇಕು. ಎರಡೂ ಪಾದದ ಹತ್ತಿರ ತರಬೇಕು. ನಮ್ಮ ಹಣೆಯನ್ನು ಮೊಣಕಾಲಿಗೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಬೇಕು. ಹತ್ತಿರವಾಗಿ ಆಗೋದಿಲ್ಲ, ಏಟಿಗಾಗಿ ಜಾಸ್ತಿ ಆಗ್ತೀವಿ ನೋಡಿ. ಇದು ಮಾಡೋದ್ರಿಂದ ನಮ್ಮ ಬೊಜ್ಜು ಕಡಿಮೆ ಹೋಗ್ತೀವಿ, ಏಟ್ ಕಡಿಮೆ ಹೋಗ್ತೀವಿ, ನಡುವು ನೋವು ನಿವಾರಣೆ ಆಗ್ತದೆ, ಮೊಣಕಾಲಿನ ಗಟ್ಟಿಯನ್ನು ನಿವಾರಣೆ ಆಗ್ತದೆ. ನಮ್ಮ ಕಣ್ಣಿನ ದೋಷ ಸ್ವಲ್ಪ ಮಟ್ಟಿಗೆ ಅದನ್ನು ನಿವಾರಣೆ ಆಗ್ತದೆ. ಕಣ್ಣಿನ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರ್ತದೆ. ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಎರಡು ಕೈಗಳು ನೆರವೇರಬೇಕು. ಎರಡು ಸಾಧ್ಯಾದರೆ ನಿಮ್ಮ ಹೆಬ್ಬೆರಳುಗಳು ಹೊರಗಡೆ ತೆಗೆದುಕೊಳ್ಳಬೇಕು ಅಥವಾ ಸಮುದ್ರದಲ್ಲಿದ್ದರೆ ನಿಮಗೆ ಶಕ್ತಿ ಅನುಸಾರ ನಿಮಗೆ ಎಷ್ಟು ಬೇಕು ಅಷ್ಟೇ ಎರಡು ಕಾಲುಗಳ ಶಿಲೆ ಕಾಲು ಮುಚ್ಚಿರುವ ತಲೆ ನಡದಿಂದ ನೀರಿನ ಭಾಗ ಏನಾಗಬೇಕು ಮುಚ್ಚಿರಬಾರ್ದು, ಬಗ್ಗಿಸಬಾರ್ದು. ಈ ಕೆಳಗಿನ ಭಾಗ ಶಿಲೆ ಇರಬೇಕು. ಕಾಲು ಶಿಲೆ ಈ ರೀತಿ ನಿಧಾನ. ಈಗ ಸೂರ್ಯ ನಮಸ್ಕಾರವನ್ನು ಈ ರೀತಿ ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡುವುದರಿಂದ ಒಳ್ಳೆಯ ಶಕ್ತಿ ಬಂದ ಸೂರ್ಯನಲ್ಲಿರುವಂಥ ಶಕ್ತಿ ನಾವು ಪಡ್ಕೋಬೇಕಾದ್ರೆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಆ ಸೂರ್ಯ ನಮಸ್ಕಾರದ 12 ಹೆಸರುಗಳನ್ನು ಮಂತ್ರಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರ ಮಾಡೋಣ. ಎರಡೂ ಕಾಲುಗಳಿರಲಿ, ನಮಗೆ ಕೈಗಳು ಇದೇ ಭಾಗದಲ್ಲಿರಲಿ. ಓಂ ಮಿತ್ರಾಯ ನಮಃ. ಭಾಸ್ಕರಾಯ ನಮಃ.
ನಮಸ್ಕಾರದ ಯೋಗಾಸನಗಳ ಹೆಸರು ಹೇಳ್ತಾರೆ. ಸೂರ್ಯ ನಮಸ್ಕಾರ ಮಾಡೋಣ. ಓಂ ಪ್ರಣಾಮಾಸನ, ಓಂ ಪ್ರಣಾಮಾಸನ, ಊರ್ಧ್ವಸ್ಥಾಸನ, ಊರ್ಧ್ವಸ್ಥಾಸನ, ಪಾದಸ್ಥಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ದಕ್ಷಿಣ ಸಂಚಾಲನಾಸನ, ಪರ್ವತಾಸನ. ಪರ್ವತಾಸನ. ಎಲ್ಲರೂ ಬರೆದು ನೆಲಕ್ಕಾಗಿರಲಿ. ನಿಮ್ಮ ದೃಷ್ಟಿ ನೌಕೆ ಕಡೆ ಇರಲಿ, ಸೊಂಟ ಕಡೆ ಇರಲಿ. ಅಷ್ಟಾಂಗಾಸನ, ಅಷ್ಟಾಂಗಾಸನ, ಭುಜಂಗಾಸನ. ಭುಜಂಗಾಸನ. ನಿಮ್ಮ ದೃಷ್ಟಿ ಮೇಲ್ಗಡೆ ಇರಲಿ, ಖುಷಿಯಿಂದ ಇರಲಿ. ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಸ್ಥಾಸನ, ಪಾದಹಸ್ತಾಸನ, ಉದ್ವಸ್ಥಾಸನ, ಊರ್ಧ್ವಸ್ಥಾಸನ, ನಮನಾಸನ, ಪ್ರಣಾಮಾಸನ. ಎಲ್ಲರೂ ಕೈಗಳು ಶಿರ ಮಾಡಿ ಕೆಳಗೆ ಕುಂತ್ಕೊಳ್ಳಿ. ನಮ್ಮ ರಾಮದೇವ್ ಮಹಾರಾಜರು ಪತಂಜಲಿ ಪ್ರಾಡಕ್ಟನ್ನು ಬಳಸಿ ಸ್ವದೇಶ ಬಳಸಿ ದೇಶ ಉಳಿಸಿ ಯೋಗಿಯಾಗಿ ನಿರೋಗಿಯಾಗಿ ಎನ್ನುವಂಥ ಸೂತ್ರವನ್ನು ಎಲ್ಲ ಕಡೆ ಜಾರಿ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ರಾಜ್ಯ ಪ್ರಭಾರಿಗಳಂತ ಬವಲಾಲ್ ಗುರುದೇವ್ ಅಷ್ಟು ಈ ಅವು 24 ತಾಸು ಗಂಟೆನೇ ಮಂತ್ರದೊಂದಿಗೆ ಇವನ್ನೆಲ್ಲವನ್ನು ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಯೋಗವನ್ನು ಮನೆಯಲ್ಲಿ 5:05ಗೆ ಅವರು ಯೋಗವನ್ನು ಹೇಳ್ಕೊಡ್ತಾರೆ. ತಾವೆಲ್ಲ ಬವಲಾಲ್ ಫೇಸ್ಬುಕ್ವನ್ನು ನೋಡ್ಬೋದು. 6:05ಗೆ SK ವರತ್ನವರು ಫೇಸ್ಬುಕ್ ಮತ್ತು ನೀವು ಯೂಟ್ಯೂಬ್ ಯೋಗ SK ಚಕ್ರಿ ಯೂಟ್ಯೂಬಲ್ಲೂ ನೋಡ್ಬೋದು. ಈಗ ಸ್ವಲ್ಪ ಕಾಲವನ್ನು ಆಧರಿಸಿ ಸ್ವಲ್ಪ ಯಾವುದನ್ನು ಟೇಕ್ ಮಾಡಿ ನಾವು ಒಂದು ವಾರ ನಮ್ಮಲ್ಲಿ ಶೇಂಗಾ ಕೇಳಕ್ಕೆ ಹೋಗಿದ್ವಿ ನಾವು. ಹೀಗಾಗಿ ಸ್ವಲ್ಪ ಆಸನಗಳನ್ನು ಒಂದು 10-15 ದಿವಸ ಬಿಟ್ಟಿದ್ವಿ ನಾವು. ಬಿಟ್ಟಿದ್ದಂದ್ರೆ ಅಲ್ಲೂ ಇದಕ್ಕಿಂತ ಹೆಚ್ಚಿಗೆ ನಾವು ಅಲ್ಲಿ ಮಾಡಿಯೋ ಕೆಲಸ. ಹೀಗಾಗಿ ಕೈಗಳ ನೋವುಗಳಾಗಿವೆ ನಾವು ಚಪ್ಪಾಳೆ ಹೊಡಿಲಿಕ್ಕೆ ಗುಳಿ ಆಯಿತು, ಗುಳಿ ಹೊಡೆದಾಗ ಈಗ ಈಗ ಏನು ಮಾಡಬೇಕು, ಕಾಲುಗಳನ್ನು ಈ ತೆಗೆದುಕೊಂಡು ಸ್ವಲ್ಪ ಇಲ್ಲೇ ಈ ರೀತಿ ಇರಬೇಕು. ಈಗ ಕೈ ಈ ಕಾಲನ್ನು ತೆಗೆದುಕೊಂಡು ಇದೇನು ಈ ರೀತಿ ಕೈಗಳು ಹಿಡ್ಕೊಳ್ಬೇಕು. ಇದೇ ಕಾಲ ನೋಡಿ. ಇದರಿಂದ ಬಜ್ಜು ಈ ನಡದ ಬಾಯಿಗಳ ಬಜ್ಜು ಕಡಿಮೆ ಆಗ್ತದೆ, ಈ ವೇಟ್ ಕಡಿಮೆ ಆಗ್ತದೆ. ನೋಡ್ರಿ ಇತ್ತಿದ್ದಾಗೆ ಭಾಳಷ್ಟು ಏನು ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇರ್ತಾವೆ. ಅದಕ್ಕೆ ಹಲವಾರು ಕಾರಣಗಳಿವೆ. ಅದಕ್ಕೆ ನಾವು 12-10 ಸೂತ್ರಗಳನ್ನು ಇಟ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕು. ಭಾಳ ಟೆನ್ಷನ್ ಮಾಡ್ಕೋಬಾರ್ದು. ಯೋಗ ಮಾಡಬೇಕು, ಪ್ರಾಣಾಯಾಮಗಳನ್ನು ಸ್ವಲ್ಪಟ್ಟಿಗೆ ಮಾಡ್ಕೋತಾ ಇರಬೇಕು. BP ಇದ್ದವ್ರು ಸ್ವಲ್ಪ ವಾಕಿಂಗ್ ಮಾಡಬೇಕು. ಭಾಳಷ್ಟು ದಿನ ಚಳಿಗಾಲ ಅವರು ಹೆಚ್ಚು ವಾಕಿಂಗ್ಗಳನ್ನು ಮಾಡಬಾರ್ದು. ಈ BP ಏನಿರ್ತಾರೆ ಅವರು ಹೆಚ್ಚು ಚಳಿಗಾಲದಲ್ಲಿ ಅವರು ತಿರುಗಾಡಬಾರ್ದು. ನೋಡಿ, ಹೆಚ್ಚಾಗಿ ಎಲ್ಲರೂ ಈ BP ಇದ್ದವರು ವಾಕಿಂಗ್ ಹೋಗಿ ತಿರ್ಕೊಂಡ್ರಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ಚಳಿಗಾಲದಲ್ಲಿ ಅವ್ರ ಬ್ಲಡ್ ಸರ್ಕ್ಯುಲೇಟ್ ಬಂದ್ ಆಗ್ತದೆ. ರಕ್ತ ಸಂಚಾಲನ ಬಂದ್ ಆಗ್ತಂದ್ರೆ ಆಟೋಮೆಟಿಕ್ ನಮ್ಮ ಶರೀರ ಏನಾಗ್ತದ್ರೆ ನಿಂತು ಬಿಡ್ತೈತಿ. ಶರೀರ ಯಾವಾಗ ಪ್ರಾಣಶಕ್ತಿ ನಮ್ಮೊಳಗೆ ಇರ್ತೈತಿ ಅಲ್ಲಿವರೆಗೆ ನಮ್ಮ ನಾವು ಜೀವಂತವಾಗಿರ್ತೀವಿ. ಯಾವಾಗ ನಾವು ಪ್ರಾಣ ಹೋಗಿ ಗೊತ್ತಂದ್ರೆ ಬಿಡ್ತೇವೆ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಪ್ರಾಣವನ್ನು ಇಡೀ ಶರೀರ ತುಂಬ
ತಿರುಗಾಡೋದ್ರಿಂದ ಸಂಚಲನ ಮಾಡುವಂಗೆ ಇಟ್ಕೋಬೇಕು ಶರೀರವನ್ನು. ಅಷ್ಟೇ ಮಾನಸಿಕವಾಗಿರಬೇಕು. ನಮ್ಮ ರೋಗಗಳು ಮಾನಸಿಕವಾಗಿ. ಅದಕ್ಕೆ ನಾವೇನು ಮಾಡಬೇಕು? ಮಾನಸಿಕವಾಗಿ ಈಗ ಈ ಕಾಲನ್ನು ಈ ರೀತಿ ತಗೋದು. ಈ ಕಾಲ ನೋಡಿ ಕುಂತಿದ ಏನು ಮಾಡಬೇಕು? ಈ ರೀತಿ ಕೈಗಳನ್ನು ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಪೂರ್ಣ ಇದೆ ಈ ರೀತಿ. ಆಮೇಲೆ ಕೈಗಳನ್ನು ಇಟ್ಕೋಬೇಕು. ಕಾಲನ್ನು ಚೇಂಜ್ ಮಾಡಬೇಕು. ಇದನ್ನು ಇಟ್ಕೋಬೇಕು. ಈ ಕಾಲನ್ನು ಹೀಗೆ ಇದು ಈ ರೀತಿ ನಿಧಾನವಾಗಿ ಇಟ್ಕೋಬೇಕು. ಆಮೇಲೆ ಏನು ಮಾಡಬೇಕು? ಎರಡೂ ಕೈಗಳು ಎತ್ತಬೇಕು. ನೋಡಿ ಈ ರೀತಿ ಅದನ್ನೇ ಸ್ವಲ್ಪ ನಿಧಾನವಾಗಿ ಸ್ಪೀಡ್ ಮಾಡಿಕೊಟ್ಟು ಹೋಗು. ಇವರು ಮತ್ತು ಇದ್ದವರು ಮತ್ತು ಕೈಗಳನ್ನು ಎತ್ಬೋದು. ಹಾರ್ಟ್ ಅಟ್ಯಾಕ್ ಅಲ್ಲಿ ನಮ್ಮ ಹೃದಯ ಸಂಚಲನ ಯಾವತ್ತಿನಿಂದ ಹೇಳಕ್ಕೆ ಬರೋಂಗಿಲ್ಲ. ನಾವು ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕಂತಂದ್ರೆ ಯೋಗ ಮಾಡಬೇಕು. ಯಾವ ರೀತಿ ಯೋಗ ಮಾಡಬೇಕಂದ್ರೆ ನಮ್ಮ ಶರೀರ ಚೆನ್ನಾಗಿ ಇಟ್ಕೊಂಡು ಯೋಗ ಮಾಡ್ಕೋಬೇಕು. ಯೋಗ ಅಂತಂದರೆ ಕಷ್ಟಪಟ್ಟು ಮಾಡುವಾಗ ಇಷ್ಟಪಟ್ಟು ಮಾಡಬೇಕು. ಇಷ್ಟ ಈಗ ಸ್ವಲ್ಪ ಭೂನವನಾಸನ ಮಾಡಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಕಾಲನ್ನು ಅಗಲ ಮಾಡಬೇಕು. ಕೈಯಲ್ಲಿ ಈ ರೀತಿ ಇಡಬೇಕು. ಈ ಕೈಯಲ್ಲಿ ಏನು ಮಾಡಬೇಕು? ಈ ರೀತಿ ಮಾಡಬೇಕು. ಮತ್ತೇನು ಮಾಡಬೇಕು? ಬಲಗೈಯನ್ನು ಇಲ್ಲಿಡಬೇಕು. ಈ ರೀತಿ ಮಾಡಬೇಕು. ಅದನ್ನು ಸ್ವಲ್ಪ ನಿಧಾನವಾಗಿ ಒಂದು ಮಧ್ಯಮ ತೀವ್ರ ಮಾಡಬೇಕು. ತೀವ್ರ ಗಟ್ಟಿಗಳು ಹೋಗಬೇಡ. ಈ ರೀತಿ ಈ ಕಾಲಗಳನ್ನು ಸ್ವಲ್ಪ ಆಗಬೇಕು. ಆಮೇಲೆ ಏನು ಮಾಡಬೇಕು? ಈ ರೀತಿ ಕಾಲನ್ನು ಕೈಗಳನ್ನು ಮುಡಾಕಿಟ್ಬೇಕು. ಸಾಧ್ಯ ಇದು ಪೂರ್ವ ಆಸನಗಳನ್ನು ಮಾಡಬೇಕಾದ್ರೆ ಭೂನಮನ ಆಸನ ಮಾಡಬೇಕಾದ್ರೆ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗೋದು. ಒಂದೇ ಸಲ ಮಾಡಬಾರ್ದು. ಯಾವಾಗಲೂ ನಮ್ಮ ಶರೀರ ನರಗಳಿಗೂ ಒಮ್ಮೆ ಹಿಡ್ಕೊತಾವೆ. ಅವಕ್ಕೆ ರೂಢಿ ಬೇಕು. ರೂಢಿ ಮಾಡಬೇಕು. ಕೆಲಸ ಅವಕ್ಕೆ ರೂಢಿ ಮಾಡಿ ನಂತರ ನಿಧಾನವಾಗಿ ಈ ರೀತಿ ಮೂಲಕ ನಿಲ್ಲಬೇಕು. ಈ ರೀತಿ ಕೈಗಳನ್ನು ನಿಧಾನ ಮಾಡ್ತಾ ಮಾಡ್ತಾ ಇರಬೇಕು. ಈ ರೀತಿ ಮೊದಲು ನಿಲ್ಲಬೇಕು. ಆಮೇಲೆ ಏನು ಮಾಡಬೇಕು? ಕೈಗಳನ್ನು ಇಷ್ಟಪಟ್ಟು ಈ ರೀತಿ ಹಣ್ಣನ್ನು ಹೋಗ್ತಾ ಹೋಗಬೇಕು. ನೋಡಿ ನಿಧಾನ ಮಾಡಿ ಚೆನ್ನಾಗಿ ನಿಮ್ಮ ಕೈಗಳು ಬರ್ತಾವೆ. ಆಮೇಲೆ ಇದು ಹೇಳ್ಬೋದು. ಈ ರೀತಿ ಹೋಗಿ ಆಮೇಲೆ ಪಶ್ಚಿಮೋತ್ರಾಸನ ಮಾಡಬೇಕಾದ್ರೂ ಹಾಗೆ ಒಂದೊಂದು ಕಾಲನ್ನು ಮಾಡ್ಕೋಬೇಕು. ಅರ್ಧ ಪಶ್ಚಿಮೋತ್ತರ ಈ ರೀತಿ ಕಾಲನ್ನು ಹಿಡ್ಕೋಬೇಕು. ಇಲ್ಲೇ ಈ ರೀತಿ ಮಾಡಬೇಕು. ಆಮೇಲೆ ಎಡಗಾಲನ್ನು ಬಲಗಾಲನ್ನು ಮಡಚಬೇಕು. ಎಡಗಾಲನ್ನು ಶೀಲ ಮಾಡಬೇಕು. ನೋಡಿ ಇಷ್ಟ ಮಾಡ್ಕೋಬೇಕು. ಒಂದು ಏನು ಮಾಡಲಿ ಇಷ್ಟೇ. ಈಗ ಹಟ್ಟಿ ಕೊಟ್ಟಿರ್ತವೆ ಅವ್ರೇನು ಸಾಧ್ಯ ಆಗಂಗಿಲ್ಲ. ಅವ್ರೇನು ಮಾಡಬೇಕು? ಇಷ್ಟ ಮಾಡಬೇಕು. ಸಾಕು ಇಷ್ಟು ಮಾಡಿ ಡೈಲಿ ಮಾಡಬೇಕು. ಮಾಡಿದಾಗ ವೇಟ್ ಕಡಿಮೆ ಆಕತಿ. ಮತ್ತು ನಿಮ್ಮ ಬಜ್ಜು ಇದೆಲ್ಲ ಯಾರಿಗೆ ಬಜ್ಜಿದ್ದವ್ರಿಗೆ ಅಂತೇನಿಲ್ಲ ತೊಂದರೆ. ಅವು ಬಜ್ಜನ್ನು ಕಡಿಮೆ ಮಾಡ್ಕೊಳ್ಳೋಕೆ ನಿವಾರಣೆ ಮಾಡ್ಕೋಬೇಕು. ಬಜ್ಜಿನಿಂದ ಕುಂಡ್ರಾಕ್ ಹೋಗೋಲ್ಲ, ಹೇಳಕ್ಕೆ ಹೋಗೋಲ್ಲ. ವೇಟ್ ಜಾಸ್ತಿ ಆಗೋದ್ರಿಂದ ಮೊಣಕಾಲುಗಳು ಹಿಡಿತಾವೆ. ಅದಕ್ಕೇನು ಮಾಡಬೇಕು? ವೇಟನ್ನು ಕಡಿಮೆ ಮಾಡ್ಕೋಬೇಕು. ಮೊದಲು ಬಜ್ಜು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು? ಮೊದಲು ಈ ರೀತಿ ಎರಡೂ ಕಾಲಗಳನ್ನು ಪಶ್ಚಿಮೋತ್ತರ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಈ ರೀತಿ ಮಾಡಬೇಕು.
ಆಮೇಲೆ ಯಾರಿಗೆ ಹೆಚ್ಚು ಪ್ರಾಕ್ಟೀಸ್ ಇದೆ ಅನ್ನೋದವರು ಈ ರೀತಿ ಬಲವನ್ನು ಹಿಡ್ಕೋಬೇಕು. ಮೊಣಕೈಯನ್ನು ನೆಲಕ್ಕೆ ಹಚ್ಚಕ್ಕೆ ಪ್ರಯತ್ನ ಮಾಡಿ. ಯಾರೋ ಕಾಂಪಿಟೇಷನ್ ಮಾಡಬೇಕಂತ ಈ ಸ್ಪರ್ಧೆಗಳೊಳಗೆ ಭಾಗವಹಿಸ್ಬೇಕನ್ನೋ ಅವರು ಈ ರೀತಿ ಮಾಡಬೇಕು. ಈ ರೀತಿ ಕೈಗಳನ್ನು ಇಟ್ಬೋದು. ಈ ರೀತಿ ಪಶ್ಚಿಮೋತ್ತ. ಇನ್ನು ಪದ್ಮಾಸನ ಅಂತಂದರೆ ಈ ರೀತಿ ಕಾಲುಗಳನ್ನು ಇಷ್ಟು ರೂಢಿ ಮಾಡ್ಬೋದು. ಅದನ್ನು ಕಾಲುಗಳನ್ನು ಎರಡೂ ಕಾಲುಗಳನ್ನು ಹೋಗಬೇಕು. ಹೋದ ನಂತರ ಕೈಯನ್ನು ಹಿಂದೆ ಕಟ್ಟಬೇಕು. ಬಲ ಕಿವಿಯನ್ನು ಬಲದ ಮೊಣಕಾಲಿಗೆ ಪ್ರಯತ್ನ ಮಾಡಬೇಕು. ಈಗ ಸ್ಥಿರಂ ಸುಖಂ ಆಸನ ಅಂದ. ಆಸನಗಳು ಹೇಗಿರಬೇಕು? ಸ್ಥಿರವಾಗಿರಬೇಕು, ಸುಖವಾಗಿರಬೇಕು ಅಥವಾ ಆನಂದವಾಗಿರಬೇಕು. ಅದಕ್ಕೆ ಪತಂಜಲಿಯವರು ಏನು ಹೇಳಿದ್ರು? ಸ್ಥಿರಂ ಸುಖಂ ಆಸನ ಅಂದರು. ಕಷ್ಟಪಟ್ಟು ಆಸನ ಮಾಡೋದಲ್ಲ. ನಿಮ್ಮ ಮನಸ್ಸು ಶಾಂತವಾಗಿರಬೇಕು, ಸುಖವಾಗಿರಬೇಕು. ಅಂದರೆ ಅದಕ್ಕೆ ಆಸನ ಅಂತ. ಎಲ್ಲಿಯೂ ಕಷ್ಟಪಟ್ಟು ಮಾಡೋಕ್ಕೆ ಯಾರು ಹೇಳಿಲ್ಲ. ಆಮೇಲೆ ಈ ರೀತಿ ಎರಡೂ ಕೈಗಳನ್ನಿಟ್ಟು ಮಾಡೋದ್ರಿಂದ ಈ ಇನ್ಸುಲಿನ್ ಜಾಸ್ತಿ ಆಗೋದಿಲ್ಲ. ಮಧುಮೇಹದವರಿಗೆ ಇದು ಒಳ್ಳೆಯ ಆಸನ. ಈ ರೀತಿ ಕೈಗಳು ಮಾಡಬೇಕು. ಇದು ನೀವು ಬದ್ಧ ಪದ್ಮಾಸನ ಮಾಡಬೇಕಂತಂದ್ರೆ ಏನು ಮಾಡಬೇಕು? ಈ ರೀತಿ ಕೈಗಳನ್ನು ಇಡಬೇಕು. ರೂಢಿ ಇದ್ದವರು ಈ ರೀತಿ ಮಾಡಬಹುದು, ಇದ್ದವರು ನಿಮ್ಮ ಅನುಸಾರವಾಗಿ ಮಾಡಿ. ಈ ನಂತರ ಕುಂತ ಬಲಗೈಯನ್ನು ಈ ರೀತಿ ಇಟ್ಕೋಬೇಕು. ಇದೆಲ್ಲ ಮಾಡ್ಕೋಬೇಕಾದ್ರೆ ಏನು ಹೇಳ್ತೀರಿ? ನಡಾಸನ ಇರಬೇಕು. ಮಹಿಳೆಯರಿಗೆ ಯಾವಾಗಲೂ ನಡಾಸನ ಇರಬೇಕು. ಯಾರು ನಡಾಸನ ಇರ್ತದೆ ಅವ್ರು ಚಂದ ಕಾಣ್ತಾರೆ. ಅದಕ್ಕೆ ಏನು ಮಾಡಬೇಕು? ಯುವತಿಯರು ನಡವನ್ನು ಸಣ್ಣ ಮಾಡ್ಕೊಳ್ಳಬೇಕು. ಈ ರೀತಿ ಬರಬೇಕು. ಅದಕ್ಕೆ ಅಂದರು ಪಾವಗರಂ ಪೇಟ್ನ ಶಿರ್ ತಂಡ ವೈಕುಮ ದಂಡ. ನಮ್ಮ ಕಾಲುಗಳಿಗೆ ನೀವು ಏನು ವಿಷಯ ಪಟ್ಟಿ ಮೆದುವಬೇಕು. ವಿಷಯ ಈ ತಲೆ ಏನಾಗಬೇಕು? ತಂಪಿರಬೇಕು. ಆದ್ರೆ ನಮಗೇನಾಗ್ಯವ ಈಗ ವಿಷಯ ಇದು ತಣ್ಣಗಾಯಿ, ಇದು ಬಿರುಸಾಗಿ ಚೆನ್ನಾಗಿ ನಾವಿರೋದ್ರೆ ಹೆಂಗೆ ಆರೋಗ್ಯವಾಗಿರ್ಬೇಕು ರೀ? ಇವೆಲ್ಲ ಆರೋಗ್ಯ ಇರ್ಬೇಕಾದ್ರೆ ಇವು ಮೂರು ಚೆನ್ನಾಗಿರ್ಬೇಕು. ಆಮೇಲೆ ಈ ರೀತಿ ಕೈಗಳನ್ನು ಊರಿ ತುಲಾಸನವನ್ನು ಮಾಡಬೇಕು. ಈ ರೀತಿ ಕೈಗಳನ್ನು ಎತ್ತಬೇಕು. ಅವೆಲ್ಲ ಇನ್ನೂ ಹೆಚ್ಚಿಗೆ ಎತ್ತಬೇಕಾದ್ರೆ ಏನು ಮಾಡಬೇಕು? ಕೈಗಳನ್ನು ಈ ರೀತಿ ಬಲವಾಗಿ ಹೆಚ್ಚಿಗೆ ನೀವೇ ಎತ್ಕೋಬೇಕು. ನಿಮ್ಮ ಶರೀರವನ್ನು ನೀವೇ ಎತ್ತಿ ಪ್ರಯತ್ನ ಮಾಡಬೇಕು. ಯಾರು ಚೆನ್ನಾಗಿ ನಿಮ್ಮ ಶರೀರವನ್ನು ಎತ್ತಿ ಅವರು ಚೆನ್ನಾಗಿ ಈ ರೀತಿಯಾಗಿ ಇನ್ನು ನೀವು ಗರ್ಭಪಿಂಡಾಸನ. ಈ ತಾಯಿಯ ಹೊಟ್ಟೆಯಲ್ಲಿ ಎಲ್ಲರೂ ಇರ್ತಿರ್ತಾರೆ. 3 ತಿಂಗಳ 9 ತಿಂಗಳ ತನಕ 9 ತಿಂಗಳ ತನಕ ಇರ್ತಾರೆ. ಗರ್ಭಪಿಂಡಾಸನದ ಮೊದಲೇ ಇರ್ತಾರೆ. ಆ ಆಸನ ಹೆಂಗಂತಂದ್ರೆ ಎಲ್ಲರಿಗೂ ಬರೋಲ್ಲ. ಯಾರು ಪ್ರಾಕ್ಟೀಸ್ ಮಾಡ್ತೀವಿ ಅವರು ಮಾಡ್ಬೋದು. ಈ ರೀತಿ ಕೈಗಳನ್ನು ಹಾಕಬೇಕು. ಕೈಗಳು ಹಾಕಿ ಇಲ್ಲಿ ಇದು ಗರ್ಭಪಿಂಡಾಸನ ಅಂತಾರೆ. ಈ ಆಸನಗಳನ್ನು ಮಾಡಬೇಕಾದ್ರೆ ಕಾಯಿಲೆ ಇರಬೇಕು, ರೂಢಿ ಇರಬೇಕು. ಏಕದಮ್ ಒಮ್ಮೆ ನರಗಳು ಇರ್ತಾವೆ, ನರಗಳು ಕ್ಲಾಸಿಸ್ ಇರ್ತಾವೆ. ಅದಕ್ಕೆ ಏನು ಮಾಡಬೇಕು? ಇದನ್ನು ನಿಧಾನವಾಗಿ ಮಾಡಬೇಕು.
ಈ ಆಸನ ಸ್ವಲ್ಪ ಗುರುವಿನ ಮೂಲಕನೇ ಕಲಿಬೇಕು. ಭಾಳಷ್ಟು ನೋಡುವುದಕ್ಕಿಂತ ಚಾನ್ಸಸ್ ಇರ್ತಾವೆ. ಗೊತ್ತಾ? ಈ ಯುವಕರಿಗೆ ನಡೀತದೆ. ವಯಸ್ಸಾದವರು ಮಾಡಬೇಕಂತಂದ್ರೆ ರೂಢಿ ಮಾಡ್ಕೊಂಡು ಕಾರ್ಯ ಮಾಡಬೇಕು. ಇನ್ನು ಇದರಲ್ಲೇ ಪದ್ಮಮಯೂರಾಸನ ಮಾಡೋದು. ಹೇಗೆ ಈ ಪದ್ಮಮಯೂರಾಸನ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಇನ್ಸುಲಿನ್ ಸಕ್ಕರೆ ಕಾಯಿಲೆ ಯಾಕೆ ಬರ್ತದಂದ್ರೆ ಇನ್ಸುಲಿನ್ ಕಡಿಮೆ ಆಗ್ತದೆ, ಸಕ್ಕರೆ ಕಾಯಿಲೆ ಬರ್ತದೆ. ಅದಕ್ಕೆ ನಾವು ಇನ್ಸುಲಿನ್ ಕಡಿಮೆ ಆಗ್ತಾನೆ ಆಟೋಮೆಟಿಕ್ ಸಕ್ಕರೆ ಕಾಯಿಲೆ ಬರ್ತದೆ. ಅದಕ್ಕೆ ಏನು ಮಾಡಬೇಕು, ಇನ್ಸುಲಿನ್ ಜಾಸ್ತಿ ಮಾಡ್ಕೋಬೇಕು. ಇನ್ಸುಲಿನ್ ಜಾಸ್ತಿ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಪ್ರಾಪರ್ಟೀಸ್ ಇಲ್ಲಿ ಅದು ಹನಿ ಬೀಳ್ತಿರ್ತದೆ. ಅದಕ್ಕೆ ಈ ಮಯೂರಾಸನ, ಅರ್ಧಮಚ್ಚೇಂದ್ರಾಸನ, ವಕ್ರಾಸನ ಈ ಒಂದು 10 ಅದಕ್ಕೆ ಸ್ಪೆಷಲ್ ಆಗಿ ಹೇಳಬೇಕು. ಶುಗರ್ ಕಾಯಿಲೆಯವರಿಗೆ, ಮಧುಮೇಹದವರಿಗೆ ಈ ರೀತಿ ಈ ಮಾಡಬೇಕು. ಈ ರೀತಿ ಕೈ ಹಿಡ್ಕೊಂಡು ಏನು ಮಾಡಬೇಕು, ಎರಡೂ ಮೊಣಕೈಗಳು ನಮ್ಮ ನಾಭಿಯ ಮೇಲ್ಗಡೆ ಇರಬೇಕು. ಈ ರೀತಿ ನಿಧಾನವಾಗಿ ಎತ್ತಕ್ಕೆ ಈ ರೀತಿ ಹಣ್ಣು ಕೊಡಬೇಕು. ಇದು ಪದ್ಮಮಯೂರಾಸನ. ಕಂಠಸ್ವರ ಹೇಳಿದ್ರು. ಅದು ಹೇಗೆ ಅಂತಂದರೆ ಈ ರೀತಿ ಮಕ್ಕಳು ಹೇಗೆ ಅಂತಂದರೆ ಪೂರ ಹೇಳೋದು ಈ ರೀತಿ ಮಕ್ಕಳು ಕೆಲವು ಕಣ್ಣು ಕೈಯಲ್ಲಿ ನೋಡ್ರಿ, ಆಸನ ಮಾಡೋದ್ರಿಂದ ನಮ್ಮ ಮೊಣಕಾಲು ಮತ್ತು ನರ ನೋವುಗಳು, ಕೀಲು ನೋವುಗಳು ನಿವಾರಣೆ ಆಗ್ತವೆ. ಮಲಬದ್ಧತೆ ಚೆನ್ನಾಗಿರುತ್ತೆ. ಈ ರೀತಿ ನಿಧಾನವಾಗಿ ಹೇಳಬೇಕು. ಇದು ಈಗ ಸಮಯ ಮುಗಿತಾಗುವುದು. ಇಲ್ಲಿಗೆ ನಾವು ಬ್ರಾಹ್ಮಣ ಮಾಡೋಣ. ಈ ರೀತಿ ಬ್ರಾಹ್ಮಣ ಮಾಡೋಣ. ಮುಗಿದ ಈಗ ಉದ್ದಿತ ಓಂಕಾರವನ್ನು ಮಾಡೋಣ. ಮುಂದುವರಿಸೋಣ.
3 ಸಲ 5 ಸಲ 11 ಸಲ ಮಾಡಬಹುದು. ಯಾರಿಂದ ಓಂಕಾರ ಮಾಡೋದ್ರಿಂದ ನಮ್ಮ 8 ಮೂಲಾಧಾರ ಚಕ್ರಗಳ ವೇದನೆಗಳಾಗ್ತವೆ. ಇವತ್ತು ನಾವು ಓಂಕಾರವನ್ನು ಮಾಡಬೇಕು. ಮೂಲಾಧಾರ ಚಕ್ರಕ್ಕೆ ಒಳ್ಳೆಯ ಮೂಲಾಧಾರ ಚಕ್ರದಿಂದ ನಮಗೆ ಸಹಸ್ರಾರ ಚಕ್ರದವರೆಗೆ ಓಂಕಾರ ಹೋಗೋದ್ರಿಂದ ಅವೆಲ್ಲ ಆ್ಯಕ್ಟಿವ್ ಆಗ್ತವೆ. ಯಾವುದಾದ್ರೂ ಒಂದು ಚಕ್ರಕ್ಕೆ ತೊಂದರೆ ಆಗ್ತಂದ್ರೆ ನಿಮ್ಮ ರೋಗಗಳು ತೊಂದರೆಗಳು, ನೋವುಗಳು ಬರ್ತಾವೆ, ರೋಗಗಳು ಬರ್ತಾವೆ. ಆ ಚಕ್ರಗಳನ್ನು ಚೆನ್ನಾಗಿ ಇಟ್ಕೋಬೇಕು. ಯಾವ್ಯಾವ ಚಕ್ರ ಅಂದ್ರೆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ ಚಕ್ರ, ಅಶುದ್ಧಿ ಚಕ್ರ, ಆಜ್ಞಾಧಾರ ಚಕ್ರ, ಸಹಸ್ರಾರ ಚಕ್ರ. ಈ ಚಕ್ರಗಳನ್ನು ಚೆನ್ನಾಗಿ ಇಟ್ಕೋಬೇಕು. ಮತ್ತು ಇಂಗಳ ಪಿಂಗಳ ಮತ್ತು ಸುಷುಮ್ನ ನಾಡಿಗಳತ್ತ ಗನ್ನ ಹೊಡಿ ಹಿಂದುಗಡೆ ಇರ್ತಾವೆ. ಇವೆಲ್ಲವನ್ನು ಚೆನ್ನಾಗಿ ಇಟ್ಕೋಬೇಕು ನಾವೆಲ್ಲ. ಹಾಗೆಯೇ ಕಲಿತೇವೆ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಉಸಿರಾಟದಂತೆ ನಿಮ್ಮ ಮನಸ್ಸಿನಲ್ಲಿ ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು, ಸದಾ ನಮ್ಮ ಪ್ರಾರ್ಥನೆ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಈಗ ಶಾಂತಿ ಪಾಠ. ಸರ್ವೇ ಈಗ ನಿಧಾನ ಲೋಕಗಳನ್ನು ಎಳೆದುಕೊಳ್ಳಿ, ಕೈಗಳನ್ನು ಮುಚ್ಚಿ ಕಣ್ಣಿಗಾಚಿ ಅದರ ಕೈಗಳಿಗೆ ನಿಮ್ಮ ಯೋಗದಿಂದ ಪಡೆದಂಥ ಶಕ್ತಿಯನ್ನು ನಿಮ್ಮ ಶರೀರದಲ್ಲೇ ಅದನ್ನು ಈಗ ಶಾಂತಿ ಪಾಠ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ನಾಳೆ 6:30 ಗಂಟೆಗೆ ನಾವು ಯೋಗವನ್ನು ಹೇಳಿಕೊಟ್ಟು ಪತಂಜಲಿಯ ಬಹಳಷ್ಟು ಒಳ್ಳೆಯ ಪ್ರಾಡಕ್ಟ್ಗಳಿದ್ದಾವೆ, ಅವನ್ನೆಲ್ಲ ಖರೀದಿ ಮಾಡಿ ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸಿ. ನಮ್ಮ ಪತಂಜಲಿಯವರು ಭಾಳ ಒಳ್ಳೆಯ ಪ್ರಾಡಕ್ಟ್ಗಳನ್ನು ತಯಾರಾದ ಅವನ್ನೆಲ್ಲ ಖರೀದಿಸಿ ಬಬರ್ಲಾಲ್ ಗುರೂಜಿಯವರ ಮುಂಜಾನೆ 5:30 ಯೋಗದಲ್ಲಿ ಭಾಗವಹಿಸಿ ರಾಮದೇವ್ ಗುರೂಜಿಯವರನ್ನೆಲ್ಲರನ್ನು ಸ್ಮರಿಸಿಕೊಂಡು ಮತ್ತೆ ನಾಳೆ